Dear students, in the previous class, means in the previous chapter, you have already discussed about moving charges and magnetism. Moving charges and magnetism concept in the previous chapter ಅಲ್ಲಿ discuss ಮಾಡಿದೀರ. So what is the magnetic field? How this moving charges will produce the magnetic field around this a current carrying conductor. So those derivations also you have discussed. ಒಂದು ಸರ್ಕ್ಯುಲರ್ ಕಾಯಿಲ್ನ ತಗೊಂಡ ಅದು ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ, ಎಷ್ಟು ಒಂದು ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಮೆಜರ್ ಮಾಡಿದರೆ ಎಷ್ಟಿರುತ್ತೆ. ಸೊ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂದರೆ ಏನು, ಸೊ ಇವೆಲ್ಲವೂ ಸಹಿತ ಪ್ರೀವಿಯಸ್ ಕ್ಲಾಸಲ್ಲಿ ಮೀನ್ಸ್ ಪ್ರೀವಿಯಸ್ ಚಾಪ್ಟರಲ್ಲಿ ಮ್ಯಾಗ್ನೆಟಿಕ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಯಾವ ರೀತಿ ರಿಲೇಟ್ ಆಗಿದೆ ಈ ಮ್ಯಾಗ್ನೆಟಿಸಮ್ ಮತ್ತು ಮ್ಯಾಟರ್ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಬೇಕು. ಸೊ ಫಸ್ಟ್ ಇಂಟ್ರಡಕ್ಷನ್, ಏನು ಇಂಟ್ರೊಡಕ್ಷನ್ ಕೊಡ್ಬೋದು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ಗೆ. ಹೌ ದ ಕಾನ್ಸೆಪ್ಟ್ ಮ್ಯಾಗ್ನೆಟಿಸಮ್ ಕೇಮ್, ಈ ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟು ಯಾವ ರೀತಿ ನಮಗೆ ಸಿಕ್ತು. ಸಿಯರ್, ಸೊ ಇಟ್ ವಾಸ್ ನೋನ್ ಎಸ್ ದ ಪೀಪಲ್ ಅರ್ಲಿ ಇನ್ ದ 600 BC. 600 BC ಎಗೋ, ಅಂದರೆ ನಿಮಗೆ ಗೊತ್ತಿದೆ ಬಿ ಸಿ ಮೀನ್ಸ್ ವಾಟ್, ಬಿಫೋರ್ ಕ್ರಿಸ್ಟ್. ಓಕೆ, so 600 BC ago, peoples known this name magnetism. How they known? Observe carefully. The kind of iron ore found in a place called magnesia. A kind of iron ore. A kind of iron ore found in the place of magnesia. So in Greece, see this iron ore, a kind of iron ore found in the place of water magnesia in Greece, is attracted the small bits of iron, is attracted a small ಬಿಟ್ಸ್ ಆಫ್ ಐರನ್, ಸ್ಮಾಲ್ ಬಿಟ್ಸ್ ಆಫ್ ಐರನ್ ಏನು ಮಾಡ್ತು, ಈ ಒಂದು ಐರನ್ ಓರ್ ಎಲ್ಲಿ ಸಿಕ್ಕಿದ್ದು, ಮ್ಯಾಗ್ನೀಷಿಯಾದಲ್ಲಿ ಸಿಕ್ಕಿದ್ದು. ಸೊ ಇನ್ ದ ಪ್ಲೇಸ್ ಆಫ್ ಮ್ಯಾಗ್ನೀಷಿಯಾ ಅಲ್ಲಿ ಸಿಕ್ಕಿರ್ತಕ್ಕಂಥ ಏನು ಈ ಐರನ್ ಓರ್ ಇತ್ತು, ಇದು ಸ್ಮಾಲ್ ಬಿಟ್ಸ್ ಆಫ್ ಐರನ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇತ್ತು. ಸಿ ದಿಸ್ ಫಿನಾಮಿನನ್ ವಿ ಕಾಲ್ಡ್ ಆಸ್ ದ ಮ್ಯಾಗ್ನೆಟಿಸಮ್, ಅಂದ್ರೆ attracting the water, a certain materials towards it. See the attraction of the small bits of iron towards the ore, so that phenomenon we call as what, magnesium. So ಏನು ಮಾಡಬೇಕು, ಅದು ಇವಾಗ ನಮಗೆ ಆಲ್ರೆಡಿ ಗೊತ್ತಿದೆ. ಇನ್ ಕೇಸ್ ಆಫ್ ಇಫ್ ಯು ಕ್ಯಾನ್ ರಬ್ ವಿತ್ comb is rubbed with what, air, it will attract the bits of paper. So why? Because it is having a certain electrostatic property. ಅದೇ ರೀತಿ ಈ ಒಂದು ಯಾವುದೋ ಒಂದು ಕೈಂಡ್ ಆಫ್ ಐರನ್ ನಮಗೆ ನೇಚರ್ ಸಿಕ್ಕಿರ್ತಕ್ಕಂಥದ್ದು ಅದೇನು ಮಾಡ್ತಾ ಇತ್ತು, ಸ್ಮಾಲ್ ಬಿಟ್ಸ್ ಆಫ್ ಐರನ್ ಪೀಸಸ್ನ ಅಟ್ರಾಕ್ಟ್ ಮಾಡ್ತಾ ಇತ್ತು. ಆ ಒಂದು ಫಿನಾಮಿನನ್ ಏನಂತ ಕರಿದ್ವಿ ನಾವು, ಮ್ಯಾಗ್ನೆಟಿಸಮ್ ಅಂತ ಕರಿದ್ವಿ. ಸೊ ದಟ್ ಫಿನಾಮಿನನ್ ವಿ ಕಾಲ್ಡ್ ಆಸ್ ವಾಟ್, ಮ್ಯಾಗ್ನೆಟಿಸಮ್. That phenomenon we called as a magnetism, and this iron ore showing this property is called magnet. And iron ore ಯಾವುದು ಈ ಪ್ರಾಪರ್ಟಿ ತೋರಿಸ್ತಾ ಇದ್ದು, ಐರನ್ ಓರ್ showing this property is called magnet. ಹಾಗಾದ್ರೆ ಮ್ಯಾಗ್ನೆಟ್ ಅಂತಂದ್ರೆ, so it is a material which shows an attractive property of certain materials. It is not attract all the materials, we will discuss later. It will attract certain materials, ಕೆಲವೊಂದು materials ನ ಮಾತ್ರ ಅಟ್ರಾಕ್ಟ್ ಮಾಡುತ್ತೆ. ಸೊ ದಟ್ ವಿ ಕಾಲ್ಡ್ as what, ಮ್ಯಾಗ್ನೆಟ್. ಅದನ್ನು ನಾವು ಮ್ಯಾಗ್ನೆಟ್ ಅಂತ ಕರಿತೀವಿ. ಅಬ್ಸರ್ವ್ ಕೇರ್ಫುಲಿ, ಇಟ್ ವಾಸ್ ಆಲ್ಸೋ ಫೈಂಡ್ ದಟ್ ದ ಪೀಸ್ ಆಫ್ ಮ್ಯಾಗ್ನೆಟೈಟ್, ಅಂದ್ರೆ ನಮ್ಗೇನು ಈ ಫಸ್ಟ್ ಮೆಟೀರಿಯಲ್ ಸಿಕ್ತು in the nature. What is the first material? It shows the attractive property in the nature. So that material we called as initially lodestone. ಅದನ್ನು ನಾವು
ಲೋಡ್ ಸ್ಟೋನ್ ಅಂತ ಕರೆದ್ವಿ. ಅಂದರೆ ನೇಚರಲ್ಲಿ ಫಸ್ಟ್ ಸಿಕ್ಕಿದ್ದ ಮೆಟೀರಿಯಲ್ ಅದು ಏನು ತೋರಿಸ್ತಾ ಇತ್ತು, ಅಟ್ರಾಕ್ಟಿವ್ ಪ್ರಾಪರ್ಟಿನ ತೋರಿಸ್ತಾ ಇತ್ತು, ಅದನ್ನ ಲೋಡ್ ಸ್ಟೋನ್ ಅಂತಲೂ ಕರೆದ್ವಿ. ಲೋಡ್ ಸ್ಟೋನ್. ಈ ಲೋಡ್ ಸ್ಟೋನ್ ಏನ್ ಮಾಡ್ತಾ ಇತ್ತಪ್ಪ ಅಂದ್ರೆ, ಸೊ ಇಟ್ ವಿಲ್ ಅಟ್ರಾಕ್ಟ್ ದ ಎ ಸರ್ಟೆನ್ ಮೆಟೀರಿಯಲ್, ಕೆಲವು ಮೆಟೀರಿಯಲ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇತ್ತು. ಅಂಡ್ ದೀಸ್ ಲೋಡ್ ಸ್ಟೋನ್ ವಿಚ್ ವಿ ಕಾಲ್ಡ್ ಎಸ್ ದ ದಿಸ್ ನೇಚರಲಿ ಅಕರಿಂಗ್ ಮ್ಯಾಗ್ನೆಟ್. ಅಂದ್ರೆ ಇದೇನ್ ಮಾಡ್ತಿತ್ತು, ಅಟ್ರಾಕ್ಟಿವ್ ಪ್ರಾಪರ್ಟಿನ ತೋರಿಸ್ತಾ ಇತ್ತಲ್ಲ, ಸೊ ಇದನ್ನ ನಾವು ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟ್ ಅಂತ ಕರಿತೀವಿ. ನ್ಯಾಚುರಲಿ ಅಕರಿಂಗ್ magnet, and which is available in the different shapes or irregular shapes. ಅಂದರೆ ಈ ಒಂದು ನಮಗೆ ಲೋಡ್ ಸ್ಟೋನ್ ಸಿಗ್ತಾ ಇತ್ತು ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟ್, ಅದು ನಮಗೆ ಇರೆಗ್ಯುಲರ್ ಶೇಪಲ್ಲಿ ಸಿಗ್ತಾ ಇತ್ತು. ಇಟ್ ಅಕರ್ಸ್ ಇನ್ ಇರೆಗ್ಯುಲರ್ ಶೇಪ್. ಇರೆಗ್ಯುಲರ್ ಶೇಪ್. ಸೊ ನಮಗೆ ಇದು ಇರೆಗ್ಯುಲರ್ ಶೇಪಲ್ಲಿ ಸಿಗ್ತಾ ಇತ್ತು. ಅಂಡ್ ವಾಟ್ ಎವರ್ ದ ಸ್ಟ್ರೆಂತ್ ಆಫ್ ದಿಸ್ ಲೋಡ್ ಸ್ಟೋನ್, ವಾಟ್ ಇಸ್ ದ ಅಟ್ರಾಕ್ಟಿವ್ ಪ್ರಾಪರ್ಟೀಸ್, ಇಟ್ ಇಸ್ ವೆರಿ ಲೆಸ್. ಇದರ ಪ್ರಾಪರ್ಟಿ ಏನಾಯಿತು ಅಂದರೆ ಅಟ್ರಾಕ್ಟಿವ್ ಪ್ರಾಪರ್ಟಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಸೊ ದಟ್ಸ್ ವೈ ವಾಟ್ ವಿ ಮೇಡ್ ಅನ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಅದಕ್ಕೆ ನಾವೇನು ಮಾಡಿದ್ವಿ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ನ ಮಾಡಿದ್ವಿ. ಇನ್ ದ ವಾಟ್ ಎವರ್ ದ ಶೇಪ್ ವಿ ವಾಂಟ್ ವಿ ಮೇಕ್ ಅನ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ನ ಮಾಡಿದ್ವಿ. ಸೊ ದೋಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಕೆಲವೊಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಯಾವುದಪ್ಪ ಅಂದರೆ ಬಾರ್ ಮ್ಯಾಗ್ನೆಟ್, ಆರ್ಶು ಮ್ಯಾಗ್ನೆಟ್, ಆರ್ ವಿ ಕ್ಯಾನ್ ಸೇ ಇಟ್ಸ್ ಅ Arshu magnet, or it is a U-shaped magnet. U-shaped magnet or Arshu magnet. Arshu magnet. So these are a certain kinds of artificial magnets we made. So ಈ ಒಂದು ಮ್ಯಾಗ್ನೆಟ್ಸ್ನ ಡಿಫ್ರೆಂಟ್ ಪರ್ಪಸಸ್ಗೆ ನಾವು ಯೂಸ್ ಮಾಡ್ತಾ ಇದ್ವಿ. ಇನ್ ಅವರ್ ಡೈಲಿ ವಾಟ್ ಎವರ್ ದ ಆಬ್ಜೆಕ್ಟ್ಸ್ ಆರ್ ಎಲೆಕ್ಟ್ರಿಕಲ್ ಗೆಜೆಟ್ಸ್ ವಿ ಆರ್ ಯೂಸಿಂಗ್ ದೀಸ್ ಮ್ಯಾಗ್ನೆಟ್ಸ್. ಈ ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ಅ ಬೇಸಿಕ್ ಇಂಟ್ರಡಕ್ಷನ್ ಅಬೌಟ್ ದಿಸ್ ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಸಮ್. ಅಂದ್ರೆ ಮ್ಯಾಗ್ನೆಟಿಸಮ್ ಯಾವ ರೀತಿ ಬಂತು ಅಂತ. ಸೊ ನಮಗೆ ನೇಚರಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಸಿಕ್ಕಿದ್ವು, ಅದನ್ನು ನೋಡಿದಾಗ ನಮ್ಗೆ ಏನ್ ಮಾಡ್ತಾ ಇದ್ದು, ಕೆಲವೊಂದು ಇನ್ನೊಂದು ಮೆಟೀರಿಯಲ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ವಿ. ಸೊ ಆ ಒಂದು ಪ್ರಾಪರ್ಟಿನ ಅದು ಎಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿದ್ವಿ, ಮೆಗ್ನೀಷಿಯಾ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಅಬ್ಸರ್ವ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಈ ಒಂದು ಪ್ರಾಪರ್ಟಿ ಏನಿತ್ತು ಅಟ್ರಾಕ್ಟಿವ್ ಪ್ರಾಪರ್ಟಿ, ಆ ಪ್ರಾಪರ್ಟಿ ಅದನ್ನ ಆ ಒಂದು ಮೆಟೀರಿಯಲ್ನ ನಾವು ಮ್ಯಾಗ್ನೆಟ್ ಅಂತ ಕರೆದ್ವಿ. ಸೊ ನೇಚರಲ್ಲಿ ಫಸ್ಟ್ ಸಿಕ್ಕಿದ್ದು ನಮಗೆ ಏನು ಮೆಟೀರಿಯಲ್ ಸಿಕ್ತು ಅಟ್ರಾಕ್ಟಿವ್ ಪ್ರಾಪರ್ಟಿ ತೋರಿಸ್ತಕ್ಕಂಥದ್ದು, ಅದನ್ನ ಲೋಡ್ ಸ್ಟೋನ್ ಅಂತ ಕರೆದ್ವಿ. ಅದು ಇರೆಗ್ಯುಲರ್ ಶೇಪಲ್ಲಿ ಇತ್ತು, ಅಟ್ರಾಕ್ಟಿವ್ ಪ್ರಾಪರ್ಟಿ ಕಮ್ಮಿ ಇತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅನ್ನ ಮಾಡಿದ್ವಿ ಡಿಫ್ರೆಂಟ್ ಶೇಪ್ ಮತ್ತೆ ಸೈಜ್ ಅಲ್ಲಿ. ಎಕ್ಸಾಂಪಲ್ ಬಾರ್ ಮ್ಯಾಗ್ನೆಟ್ ಮತ್ತೆ ಯು ಶೇಪ್ಡ್ ಮ್ಯಾಗ್ನೆಟ್ ನೀಡಲ್, ಓಕೆ, ಕಾಂಪಸ್ ನೀಡಲ್ ಇವೆಲ್ಲವೂ ಸಿಗ್ತವೆ. ಸೊ ಏನಕ್ಕೆ ಯೂಸ್ ಮಾಡಿದ್ವಿ ಸ್ಟಾರ್ಟಿಂಗ್ ಅಂದ್ರೆ ವಿ ಆರ್ ಯೂಸ್ ಇಟ್ ಫಾರ್ ದಿಸ್ ನ್ಯಾವಿಗೇಷನ್. It use it for the navigation in ships. ಸೊ ಇವನ್ನ ಸ್ಟಾರ್ಟಿಂಗ್ ಏನಕ್ಕೆ ಯೂಸ್ ಮಾಡ್ತಾ ಇದ್ವಪ್ಪ ಅಂದ್ರೆ ನಾವು ಡೈರೆಕ್ಷನ್ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಇನ್ ಕೇಸ್ ಆಫ್ ದ ಶಿಪ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ಇಫ್ ಕ್ಯಾನ್ ಎಂಟರ್ ಟು ದ ವಾಟರ್, ಸೊ ವಾಟ್ ಹ್ಯಾಪನ್ಸ್ ವಿ ಕಾಂಟ್ ಫೈಂಡ್ ಔಟ್ ವಿಚ್ ಇಸ್ ವೆಸ್ಟ್, ವಿಚ್ ಇಸ್ ಸೌತ್, ನಾರ್ತ್, ಲೈಕ್ ದಟ್. ಸೊ ಬೈ ಯೂಸಿಂಗ್ ದಿಸ್ a magnetic needles that we call as compass needle, we can easily identify this north south. Why we can see later. So this is a basic information about the magnetism. Next we can go for a common ideas regarding to this magnetism. So what are those common ideas we are observed, and we are recorded those ideas related to this magnetism, so that we see in the next video.